ಧರ್ಮಸ್ಥಳದಲ್ಲಿ 15 ವರ್ಷದ ಬಾಲಕಿಯ ಮೃತದೇಹವನ್ನು ಯಾವುದೇ ರೀತಿಯಾದ ಕಾನೂನು ಪ್ರಕ್ರಿಯೆಗೆ ಒಳಪಡಿಸದೆ ಪೊಲೀಸ್ ಅಧಿಕಾರಿಯೇ ಒಂದು ಹೂತು ಹಾಕಿದ್ದಾರೆ ಎನ್ನುವಂಥ ಗಂಭೀರವಾದಂಥ ಆರೋಪ ಮಾಡಿದಂಥ ಜಯಂತ್ ಅವರಿಗೆ ಇದೀಗ ಕೊಲೆ ಬೆದರಿಕೆಯ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಅವರು ರಕ್ಷಣೆ ನೀಡುವಂಥ ನಿಟ್ಟಿನಲ್ಲಿ ಧರ್ಮಸ್ಥಳ ಪೊಲೀಸ್ ಠಾಣೆಯ ಮೊರೆ ಹೋಗಿರ್ತಾರೆ. ಈ ವಿಚಾರದ ಕುರಿತಂತೆ ಮಾತನಾಡೋಕೆ ಇದೀಗ ನಮ್ಮ ಜೊತೆ ದೂರುದಾರರಾಗಿರ್ತಾನೆ ಜಯಂತ್ ಅವರಿದೆ. ಸರ್, SITಗೆ ತಾವು ದೂರನ್ನು ನೀಡಿದ್ರಿ. 15 ವರ್ಷದ ಬಾಲಕಿಯ ಮೃತದೇಹವನ್ನು ಪೊಲೀಸ್ ಅಧಿಕಾರಿಯೇ ಯಾವುದೇ ರೀತಿಯಿಂದ ಕಾನೂನು ಪ್ರಕ್ರಿಯೆಗೆ ಒಳಪಡಿಸದೆ ಹೂತು ಹಾಕಿದ್ದಾರೆ. ಸೊ ಈ ಬಗ್ಗೆ SIT ತನಿಖೆ ಮಾಡಬೇಕು ಅಂತ ದೂರನ್ನು ನೀಡಿದ್ರಿ. ತಾವು ಈಗ ದೂರನ್ನು ನೀಡಿರೋ ಹಿನ್ನೆಲೆಯಲ್ಲಿ ತಮಗೆ ಕೊಲೆ ಬೆದರಿಕೆ ಬರ್ತಿದೆ, ತಮ್ಮನ್ನು ಫಾಲೋ ಮಾಡ್ಕೊಂಡು ಜನರು ಬರ್ತಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿದ್ದೀರಿ. ಏನಾಗ್ತಿದೆ ಮತ್ತು ಏನು ಅಂತ ಧರ್ಮಸ್ಥಳ ಪೊಲೀಸ್ ಠಾಣೆ ದೂರನ್ನು ನೀಡಿದ್ದೀರಿ? ಸರ್, ಇದು ಆರೋಪ ಅಲ್ಲ, ಎಲ್ಲರಿಗೂ ಗೊತ್ತಿರೋ ವಿಷಯನೇ ಇದು. ನಾನು ಯಾವತ್ತು ದೂರು ನೀಡಿದೆ ಅವತ್ತೇ ಠಾಣೆಗೆ ಸುತ್ತುವರಿತಾ ಇದ್ದರು. ಆ ನಂತರ ತಮ್ಮಂಥ ಮಾಧ್ಯಮ ಮಿತ್ರರು ನನಗೆ ಹೇಳೋದು ಬೈಟು ಕೊಡಿ ಅಂತ ಹೇಳಿದ್ರು. ನಾನು ಇವಾಗ ಎಲ್ಲೋ ಹೋಗಿ ಬನ್ನಿ ಅಂತ ಕರೆಯೋದು ಸರಿಯಲ್ಲ, ನಾನು ಇನ್ನೊಬ್ಬರನ್ನ ಕರೆಸೋದು ಸರಿಯಲ್ಲ. ನಾನು ಎಷ್ಟು ಆತ ಅಷ್ಟೇ ಅಲ್ಪ ಆ ಕಡೆ ಮಾಡುವ ಹೊರತು ನನ್ನಿಂದೆ ಬನ್ನಿ ನಾನು ಕೊಡ್ತೀನಿ ಅಂತ ಹೇಳುವನಲ್ಲ. ಅದಕ್ಕೋಸ್ಕರ ನಾನು ಹೇಳಿದೆ ರಾಮ ಮಂದಿರ ನಿಲ್ಲಿಸಿಬಿಟ್ಟು ನಾನು ಅಲ್ಲಿ ಬೈಟು ಕೊಟ್ಟೆ. ಬೈಟು ಕೊಟ್ಟೊತ್ತಿಗೆ ಜನ ಸೇರಿಸಿ ಪ್ರಾರಂಭ ಮಾಡಿದರು. ಅದು ಯಾರು ಅಂತ ಗೊತ್ತು. ಅದಕ್ಕೆ ನಮ್ಮವರು ಒಟ್ಟಿಗಿದ್ದಾರೆ, ಅಲ್ಲಿ ಸ್ಥಳೀಯರು ಇದ್ದರು. ಅದಕ್ಕೆ ನಾನು ಅವ್ರ ಹತ್ರ ಕೇಳಿ ನಾನು ಗಾಡಿ ನಿಲ್ಲಿಸೋದು. ನೀವು ಹೇಳಿದರೆ ನಿಲ್ಲಿಸ್ತೀನಿ, ಇಲ್ಲ ನಿಲ್ಲಿಸಬೇಡೋದು, ಎಲ್ಲಿ ನಿಲ್ಲಿಸಬಾರ್ದು ಅಂತ ಹೇಳ್ತಾ ಇರ್ತೀನಿ. ನಿಲ್ಲಿಸಿದ್ರು. ಅಷ್ಟೊತ್ತಿಗೆ ಸೇರ್ಲಿಕ್ಕೆ ಶುರು ಮಾಡಿದ್ರು. ಅಲ್ಲಿಂದ ನಾವು ನಮ್ಮ ರೂಮಿಗೆ ಹೋಗಿದ್ವಿ. ಆ ನಂತರ ನಾನು ನನ್ನ ಊರಿಗೆ ಹೋದೆ. ನನ್ನ ಊರು ಚಲಂಪಾಡಿ ಗ್ರಾಮ, ಕಳಪ ತಾಲೂಕು. ಅಲ್ಲೋದವತ್ತು ನನಗೆ ಅದಕ್ಕೆ ಮುಂಚೆನೇ ಇತ್ತು, ಜಯಂತರ ಜಾಗೃತಿ ಮಾಡಿಕೊಳ್ಳಿ, ಇಲ್ಲೊಂದು 350 ಜನ ಸೇರಿ ಮೀಟಿಂಗ್ ಸೇರ್ತಾ ಇದ್ದಾರೆ, ನಿನ್ನನ್ನು ಅಜಯನ್ನು, ನಿನ್ನನ್ನು ನಮ್ಮ ಅಬ್ಬಿ ಸಂತೋಷ್ ಈ ಥರ ನಿಮ್ಮನ್ನು ಸಿಕ್ಕರೆ ಅಟ್ಯಾಕ್ ಮಾಡೋದೇ ಡಿಸೈಡ್ ಮಾಡಿದ್ದಾರೆ ಅಂತ. ನಾನು ಅದಕ್ಕೂ ತಲೆ ಕೆಡಿಸಿಲ್ಲ. ಆದರೆ ನಾನು ಬೈಕಲ್ಲಿ ಹೋಗ್ತಾ ಇದ್ದೆ, ಇಲ್ಲ ಹಿಂಗೆ ಓಡ್ತಾ ಇದ್ದೆ. ಅದನ್ನು ಬಾಡಿಗೆ ಕಾರ್ ಮಾಡಿಕೊಂಡು ನಾನು ಊರಿಗೆ ಹೋಗಿರೋದಲ್ಲ, ಊರಿಗೆ ಹೋಗಿರೋ ಅಟ್ಯಾಕ್ ಆಗಿರೋದು. ಅವತ್ತು ಗೊತ್ತಾಯಿತು, ಇವಾಗ ಇದು ಸರಿಯಾಗಲ್ಲ, ಈ ಥರ ಬಿಟ್ಟರೆ ದೂರು ಕೊಡಲೇಬೇಕು, ಇಲ್ಲ ಕೊಡೋದಿದ್ದರೆ ಮುಂದಿನ ದಿನಗಳು ನನ್ನ ಅಟ್ಯಾಕ್ ಮಾಡಿ ಆದ ನಂತರ ನಾನು ಹೇಳಿದ್ರೆ ಇಲಾಖೆಯವರು ಕೇಳ್ತಾನೆ ಮುಂಚೆ ಕೊಡ್ಬೋದಿತ್ತಲ್ಲ, ಯಾಕೆ ಕೊಟ್ಟಿಲ್ಲ ಅಂತ. ಅದಕ್ಕೋಸ್ಕರ ನೋಡಿ, ನಾನು ನನ್ನ ಸೇಫ್ಟಿಗೆ ರಕ್ಷಣೆ ಕೊಡೋದು ಕೇಳ್ತಾ ಇಲ್ಲ. ಮುಂದೊಂದು ದಿನ ಏನಾದರೂ ನನಗೆ HM ಆದರೆ, ನನ್ನ ಮೇಲೆ ಹಲ್ಲೆ ಆದರೆ, ಕೊಲೆ ಆದರೆ ಯಾರು ಇದರ ಹೊಣೆಗಾರರಾಗಿರುತ್ತಾರೆ ಎಂಬುದನ್ನು ನಾನು ಕೊಡ್ತಾ ಇದ್ದೀನಿ ಸರ್ ಇವತ್ತು. ಹೌದು. ಈಗ ನಿಮ್ಮನ್ನು ಫಾಲೋ ಮಾಡ್ತಿರೋರು ಯಾರು? ಅದೆಲ್ಲ ಇದೆ ಸರ್, ಫುಲ್ ಡಿಟೇಲ್ ಇದೆ. ಮತ್ತು ಕೆಲವೊಂದು ಮಾಧ್ಯಮಗಳಿಗೆ ಕೂತು ಪ್ರಚೋದನಕಾರಿ ಹೇಳಿಕೆಗಳನ್ನು ಹೇಳ್ತಾ ಇದ್ದಾರೆ. ನಾವೇ ದೂರ ಇವಾಗ ಹೇಳಿರೋದು ತಪ್ಪ ಸರಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅದು ನಾನು ಹೇಳೋದು ನನ್ನ ಕರ್ತವ್ಯ, ಅದು ಹೇಳ್ತೀನಿ. ಅದು ತನಿಖೆ ಆಗಲಿ. ಅವ್ರು ತನಿಖೆ ಅವ್ರಿಗೆ ಎಲ್ಲರಿಗೂ ಇರ್ಬೋದಿತ್ತಲ್ಲ. ಅದು ಬಿಟ್ಟು ಅಂಥವ ಇಂಥವ ಅಂತ ಏನು ಕೇಳಬೇಕಿತ್ತು? ಸತ್ಯ ಅಲ್ಲಿ ಗೊತ್ತಾಗಬೇಕಲ್ಲ. SIT ಸುಮ್ಮನೆ ಬಂದಿಲ್ಲ. SIT ಅವರು ಒಬ್ಬನ್ನು ತನಿಖೆ ಮಾಡೋ 6-7 ಜನ ಪೊಲೀಸ್ ಅಧಿಕಾರಿಯವರು ಕೂತೇ ಕೇಳ್ತಾ ಇರೋದು. ನಾವು ಸುಳ್ಳು ಹೇಳಿದ್ರೆ ಅಲ್ಲೇ ತಪ್ಪಬೇಕಲ್ಲ ಸರ್. ನನ್ನ ವರದಿ ತಗೊಂಡು ಅವರಷ್ಟೇ ಅದರ ತನಿಖೆ ನಡೆಸ್ತಾ ಇದೆ. ಅದರೊಂದಿಗೆ ನಾನು ಹೇಳಿದ್ದೀನಿ, ನಾನು ಒಬ್ಬನೇ ಅಲ್ಲ, ನನ್ನೊಂದಿಗೆ ಯಾರೆಲ್ಲ ಇದ್ದರು ಅಂತ ಗೊತ್ತು. ಅವರು ತನಿಖೆ ಮಾಡಿ, ಅವರು ಎಂಕ್ವೈರಿ ಮಾಡಿ ಸತ್ಯಾಸತ್ಯ ಘಟನೆ ಇದ್ದರೆ ಮಾತ್ರ ಸ್ಪಾಟ್ಗೆ ಹೋಗಬೇಕು, ಇಲ್ಲ ₹1 ಖರ್ಚು ಮಾಡಬಾರ್ದು. ನಾನೇನಾದ್ರು ಅದೇ ಪ್ರಕಾರ ನಾನು ಸುಳ್ಳು ದೂರು ಕೊಟ್ಟರೆ ಕಾನೂನು ಪ್ರಕಾರನೇ ನನ್ನನ್ನು ಶಿಕ್ಷೆಗೊಳಿಸ್ಪಡಿಸಲು ಹೇಳ್ತಾ ಇದ್ದೀನಿ. ಇಲ್ಲ ಅದಕ್ಕೆ ಮುಂಚೆನೇ ಹೇಳಿದೆ ನಾನು, ಬೇಕಾದ್ರೆ ಇನ್ನು ಕೆಳಗೆ ಮಾಧ್ಯಮದಲ್ಲಿ ರಸ್ತೆಯಲ್ಲಿ ನಿಲ್ಲಿಸಿ ಕಲ್ಲು ಹೊಡೆದು ಸಾಯಿಸಿ ಅಂತ ಹೇಳ್ತೀನಿ. ಅದಕ್ಕೆ ರೆಡಿ ಇದ್ದೀನಿ.